ನಾಳೆ ನಮ್ಮ 75th ಇಂಡಿಪೆಂಡೆನ್ಸ್ ಡೇ. 15 75. ಹಲೋ ನಮಸ್ಕಾರ ಎಲ್ರಿಗೂ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ವಿಧಾನಸೌಧ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಆಗಸ್ಟ್ 14, ನಾಳೆ ಆಗಸ್ಟ್ 15 ಇರೋ ಕಾರಣ ಇಂಡಿಪೆಂಡೆನ್ಸ್ ಡೇಗೋಸ್ಕರ ವಿಧಾನಸೌಧಕ್ಕೆ ಸೂಪರಾಗಿ ಲೈಟಿಂಗ್ ಮಾಡಿದ್ದಾರೆ. ಸರಿ, ಹಾಗೆ ನೋಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಇವಾಗ ಪ್ರೆಸೆಂಟ್ ನಾನು ಮಡಿವಾಳದಲ್ಲಿದ್ದೀನಿ. ಇನ್ನೇನು ಈವ್ನಿಂಗ್ ಆಗ್ತಾಯಿದೆ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 6 o'clock ಆಗಿದೆ. ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇನ್ನೇನು ಸ್ಟಾರ್ಟ್ ಆಗಿರುತ್ತೆ. ನಾಳೆ ಇಂಡಿಪೆಂಡೆನ್ಸ್ ಡೇ ಇರೋ ಕಾರಣ ವಿಧಾನಸೌಧಗೆ ತ್ರಿವರ್ಣ ಧ್ವಜದ ಲೈಟಿಂಗ್ಸ್ ಮಾಡಿದ್ದಾರೆ. ತುಂಬ ಕ್ರೇಜಿ ಆಗಿದೆ. ಫ್ಲ್ಯಾಗ್ ಥರನೇ ಕಲರ್ಸ್ ಮಾಡಿದ್ದಾರೆ. ಲೈಟ್ ಶೋ, ಐ ಥಿಂಕ್ ಲೈಟ್ ಶೋ ಥರ ಏನೋ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಕ್ರೇಜಿ ಆಗಿದೆ. ನೆನ್ನೆ ಮೊನ್ನೆಯಿಂದ ತುಂಬ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ನೋಡ್ತಿದ್ದೆ. ನಾಳೆನೇ ಹೋಗೋಣ ಅಂದ್ಕೊಂಡೆ, ಆದರೆ ನಾಳೆ ತುಂಬ ಜಾಸ್ತಿ ಜನ ಇರ್ಬೋದು ಅಂತ ಅಂದ್ಕೊಂಡು ಇವತ್ತೇ ಹೋಗೋಣ ಅಂತ ಯೋಚನೆ ಮಾಡಿದೆ. ಹಾಗಾಗಿ ಹೊರಡ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ನಾನು ಮಡಿವಾಳದಿಂದ ಸೆಂಟ್ ಜಾನ್ಸ್ ರೋಡ್ನಲ್ಲಿದ್ದೀನಿ. ಇನ್ನೇನು ಇಲ್ಲಿಂದ ಒಂದು 30 minutes ತೋರಿಸ್ತಾ ಇದೆ. ನಾನು ಹೋಗೋಷ್ಟರಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಬೇಕು ಹೇಗಿರುತ್ತೆ, ಹೇಗಿದೆ ಅಂತ ಎಲ್ಲ. ಸೊ ನಿಮಗೂ ತೋರಿಸ್ತೀನಿ, ಬನ್ನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ. ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಹಾಗೆ ಚಿಕ್ಕ ಪುಟ್ಟ ಶಾರ್ಟ್ ರೀಲ್ಸು ಅದು ಇದು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಕೊಂಬಿಡಿ. ತುಂಬ ಇಷ್ಟ ಆದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಸಜೆಷನ್ಸ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದೆ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಿದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನನಗಿನ್ನೂ ತುಂಬ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ವಿಧಾನಸೌಧಕ್ಕೆ ಹೋಗಿ ಸಿಗೋಣ. ಏನು ಗುರು ಇದು ಟ್ರಾಫಿಕ್ಕು. ಎಲ್ಲಿದ್ದೀವಿ ರಘುವರೇ ನಾವು ಇವಾಗ? ನಂದಿ ಬೆಟ್ಟ ಮೇಲೆ ಇದ್ದೀರಾ ಇವಾಗ? ಹಂಗೆ ಫೀಲ್ ಆಗ್ತಾ ಇದೆ ನನಗೆ. ಏಕೆ ಜನನ ನೋಡ್ಬಿಟ್ಟ? ನೋಡಿ ಅಲ್ಲಿ ಇರುತ್ತಲ್ಲ ಕೆಳಗಡೆಯಿಂದ ಬೆಟ್ಟ ಮೇಲೆವರೆಗೂ ಫುಲ್ ಜಾಮ್ ಹಂಗಿದೆ. ಅಯ್ಯೋ ಹೆವಿ ಅಲ್ಲ? ಹೆವಿ ಅಂತೀಯ? ಸೊ ಎಸ್ ಗೈಸ್, ಫೈನಲಿ ನಾವು ಬಂದ್ವಿ. ಸಖತ್ ಟ್ರಾಫಿಕ್ ಅನ್ಕೊಳ್ಳಿ. ಹೆವಿ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲೇ ಲೈಟ್ ಇದೆ, ಇಲ್ಲೇ ಇರೋಣ 2 ನಿಮಿಷ. ಹಾಂ, ಇಲ್ಲ ಅಂದರೆ ಕಾಣಿಸಲ್ಲ. ನಾನು ಹೆಂಗೋ ಕಾಣಿಸ್ತೀನಿ, ನೀನು ಕಾಣಿಸಲ್ವಲ್ಲ? ಕಾಣಿಸಲ್ವಲ್ಲ, ಏನು ಮಾಡೋಣ? ಅದಕ್ಕೆ ನನಗೋಸ್ಕರ ಇವಾಗ ಅಲ್ಲಿ ವಿಧಾನಸೌಧ ಲೈಟಿಂಗ್ಸ್ ಹಾಕೋರೆ. ಸೊ ಎಸ್ ಗೈಸ್, ಫೈನಲಿ ನಾವು ವಿಧಾನಸೌಧ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ಕೊಳ್ಳಿ. ಅರ್ಧ ಅವರ್ ತೋರಿಸಿದ್ದು, ಇಲ್ಲಿ ಬರೋಷ್ಟರಲ್ಲಿ 1 hour ಆಗೋಯ್ತು. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕೂಡ ಇಲ್ಲಿ. ಅಷ್ಟೇ ಕ್ರೇಜಿ ಆಗಿದೆ ವ್ಯೂ ಅಂದ್ಕೊಳ್ಳಿ. ಲೈಟ್ದು ಎಲ್ಲ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬರೀ ಜನನೇ ಇದ್ದಾರೆ ಗುರು. 1 hour 2 hour ಮುಂಚೆ ಬರಬೇಕು ಇವಾಗ ಇಲ್ಲಿ ಬರಬೇಕಂದ್ರೆ ನಾವು. ಕಷ್ಟಪಟ್ಟು ಇಷ್ಟು ಜನ ಇರಬೇಕಾದ್ರೆ ಫಸ್ಟ್ ಟೈಮ್ ಮೈಕ್ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ಎಷ್ಟು ಧೈರ್ಯ ಬಂದಿದೆ. ಅದ್ರಲ್ಲಿ ಬೇರೆ ಈ ಜನ ಅಲ್ಲಿ ನೋಡು ಏನದು ಈ ಥರ ಎಲ್ಲ ಅಂತ ಇದ್ರೆ ನನಗೆ ಇನ್ನ ಮುಜುಗರ. ಸೆಲೆಬ್ರಿಟಿ ತರ ನೋಡ್ತಾವ್ರ. ನೀನೇ ಮಾತಾಡ್ತಿದ್ದಿಲ್ಲ, ಅದಕ್ಕೆ ಒಬ್ಬೊಬ್ಬನೇ ಮಾತಾಡ್ತಾ ಇದ್ದೀನಿ ಅಂತ. ಸೊ ಎಸ್ ಗೈಸ್, ಸೊ ಫೈನಲಿ ಹೇಗಿದೆ ನೋಡಿ.
ಗೈಸ್ ಫೈನಲಿ ನಾವು ವಿಧಾನಸೌಧ ಮುಂದೆನೇ ನಿಂತ್ಕೊಂಡಿದ್ದೀವಿ. ತುಂಬ ಕ್ರೇಜಿ ಆಗಿದೆ ವ್ಯೂ ಅಂತೂ. ತೋರಿಸ್ತೀನಿ ನೋಡಿ ಹೇಗಿದೆ. ಸೊ ಹೀಗಿದೆ ವ್ಯೂ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಈ ಲೈಟ್ ಶೋ ನೋಡೋದಕ್ಕೆ ಅನಿಸುತ್ತೆ ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಆದರೆ ಕ್ರೇಜಿ ಆಗಿದೆ ನೋಡೋದಕ್ಕೆ. ಹಾಗೆ ಹಾಂ ಹ್ಞೂ, ಈ ವಯಸ್ಸಲ್ಲಿ ತಾತನ ಶೋಕಿ ನೋಡಿ. ರೂಫ್ ಟಾಪ್ ಓಪನ್ ಮಾಡ್ಕೊಂಡು ಏನು ಬೇಕು ಹೇಳಿ ಜೀವನ. ತುಂಬ ಕ್ರೇಜಿ ಆಗಿದೆ ಅಲ್ಲ. ಇನ್ನು ನಾಳೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅನ್ಸುತ್ತೆ. ಆದಷ್ಟು ಜಲ್ದಿ ಬನ್ನಿ. ಇಲ್ಲೇ ಪಾರ್ಕಿಂಗ್ ಇದೆ, ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಬೋದು. ಬಂದು ಮಸ್ತಾಗಿ ಫೋಟೋಸ್ ತಗೊಂಡು ವ್ಯೂನ ನೋಡ್ಕೊಂಡು ಮಸ್ತಾಗಿ ಹೋಗ್ಬೋದು. ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಇಲ್ಲಿ ನೋಡಿ ನಮ್ಮ ಮನೋರು ಸಿಕ್ಕಿದ್ರು. ಹಾಯ್ ಬ್ರೋ, ವಾಟ್ಸ್ಆಪ್, ಹೇಗಿದ್ದೀರಾ? ಇಲ್ಲಿ ಹಿಂಗೆ ಮಿರರಿಂಗ್, ನೀವು ನನ್ನ ತೆಗೀರಿ, ನಾವು ನಿನ್ನ ತೆಗೆದ. ಮತ್ತೆ ಹೇಗಿದೆ ನಮ್ಮೂರು? ಬೆಂಗಳೂರು ಚೆನ್ನಾಗಿದೆ. 75ರ ಸ್ವಾತಂತ್ರ್ಯದ ಮಹೋತ್ಸವ ಹಿಂಗ್ ನಡೀತಾ ಇದೆ ವಿಧಾನಸೌಧದಲ್ಲಿ ಅಲ್ಲ. ಹೇಗೆ ಅನ್ನಿಸ್ತಿದೆ? ನನಗೆ ಖುಷಿ ಆಗ್ತಿದೆ, ಬಟ್ ಟ್ರಾಫಿಕ್ ಒಂದೇ ಒಂದು ತಲೆನೋವು. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್. ನಾನು ಇಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ನಿಲ್ಸ್ಬಿಟ್ಟಿದ್ದೆ. ವೆರಿ ನೈಸ್. ಅದು ನೋ ಪಾರ್ಕಿಂಗ್ ಅಲ್ಲಿ. ನಮಗೂ ಗೊತ್ತಿಲ್ಲ, ಇಲ್ಲೆಲ್ಲ ಖಾಲಿ ಇತ್ತು ಆರಾಮಾಗಿ. ನಮ್ಮ ಬೆಂಗಳೂರದ ವಿಧಾನ ಸೌಧ. ನನ್ನ ಹೆಸರು ಶೋಯಬ್ ಅಹಮದ್. ಈ ವಿಧಾನ ಸೌಧ ನೋಡಿದ್ರೆ ನಿಮ್ಗೆ ಎಷ್ಟು ಚಂದ ಕಾಣಿಸುತ್ತೋ ಅಷ್ಟು ಚಂದ ಎಷ್ಟು ಇದೆಯಾ. ಈ ವಿಧಾನ ಸೌಧ ನೋಡಕ್ಕೆ ನೀವು ಪುಣ್ಯ ಮಾಡಿ ಇರ್ಬೇಕು. ನಾಳೆ ನಮ್ಮ 75th ಇಂಡಿಪೆಂಡೆನ್ಸ್ ಡೇ. 75th ಇಂಡಿಪೆಂಡೆನ್ಸ್ ಡೇ. ಕರೆಕ್ಟ್ ಆಗಿ ಹೇಳು. ಇವತ್ತು ನಾಳೆ 75th ಇಂಡಿಪೆಂಡೆನ್ಸ್ ಡೇ. ನಾಳೆ 75th ಇಂಡಿಪೆಂಡೆನ್ಸ್ ಡೇ. ಅದಕ್ಕೆ ನಾನು ಬಂದಿದ್ದೀನಿ ಈ ವಿಧಾನಸೌಧ ನೋಡಕ್ಕೆ. ಅದಕ್ಕೆ ನೀವು ಬನ್ನಿ, ಈ ವಿಧಾನಸೌಧ ನೋಡ್ಬಿಟ್ಟು ತುಂಬಾ ಸಂತೋಷ ಪನ್ನಿ. ಕಳ್ದೋಗ್ಬಿಟ್ಟಿದ್ಯಾ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಸರಿ ಓಡು. ಸಂಚಾರಿಸ್ ಡೈರಿ. ಚಿಕ್ಕ ಹುಡುಗನ ಹತ್ರ ಕಳ್ಳೆಪುರಿ ಕಿತ್ಕೊಂಡು ತಿಂತಾವನೆ. ಸೊ ಕ್ರೇಜಿ ಆಗಿದೆ ಅನ್ಕೊಳ್ಳಿ ಲೈಟಿಂಗು. ಆರಾಮಾಗಿ ಈವ್ನಿಂಗ್ ಬಂದು ಮಸ್ತಾಗಿ ನೋಡ್ಕೊಂಡು ಹೋಗಕ್ಕೆ ಸಖತ್ತಾಗಿ ಮಾಡಿದ್ದಾರೆ. ಈ ಇಯರ್ ಯಾರಾದರೂ ಮಿಸ್ ಮಾಡಿದರೆ ನೆಕ್ಸ್ಟ್ ಇಯರ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಂದು ನೋಡ್ಕೊಂಡು ಒಂದು ಒಳ್ಳೊಳ್ಳೆ ಫೋಟೋಸ್ ಹಾಕೊಂಡು ಹೋಗಿ ಸಖತ್ತಾಗಿದೆ. ನೋಡಿ ಹೇಗಿದೆ. ಎಸ್ ಗೈಸ್, ಇವಾಗಿದೆ ನೋಡಿ ಮಜಾಕೆ. ಜರ ಕಿರ್ಚು.
ವೆಲ್ ಗೈಸ್, ನಾವು ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಲೈಟ್ ಶೋನ ಎಂಜಾಯ್ ಮಾಡಿದ್ವಿ. ಕ್ರೇಜಿಯಾಗಿತ್ತು ಅಂದ್ಕೊಳ್ಳಿ. ನೀವು ಕೂಡ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಡ್ರೋನ್ ಶಾಟ್ಸ್ ಅಂತೂ ತುಂಬ ಸಕ್ಕತ್ತಾಗಿ ಬಂದಿದೆ, ಟೈಮ್ ಲಾಪ್ಸು ಸಕ್ಕತ್ತಾಗಿ ಬಂದಿದೆ, ಲೈಟಿಂಗ್ಸ್ ಅಂತೂ ಕ್ರೇಜಿಯಾಗಿದೆ ಅಂದ್ಕೊಳ್ಳಿ. ಸೊ ಆರಾಮಾಗಿ ಬಂದು ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಸಖತ್ತಾಗಿತ್ತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಕಡೆಯಿಂದ ಒಂದು ಮಾತಿದೆ, ಮನು, ಹರ್ ಘರ್ ತಿರಂಗ ಅಲ್ಲ, ಮನೆಗೂ ತ್ರಿವರ್ಣ ಅಂತ ನಮ್ಮ ಭಾಷೆಯಿಂದ ಹೆಮ್ಮೆಯಿಂದ ಹೇಳೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.